ಹಲೋ ಫ್ರೆಂಡ್ಸ್, ವೀಡಿಯೋ ಮಾಡಿ ಜಾಸ್ತಿ ದಿನ ಆಯಿತು. ಆವಾಗ ನಾನು ಲಾಸ್ಟ್ ಶೃಂಗೇರಿಯಲ್ಲಿ ಇದ್ದಾಗಲೇ ವೀಡಿಯೋ ಮಾಡಿದ್ದು. ಇವಾಗ ಒಂದು ತಿಂಗಳು ಶೃಂಗೇರಿಯಲ್ಲಿತ್ತು. ಈಗ ಬೆಂಗಳೂರಿಗೆ ಬಂದಾಯ್ತು. ಈಗ ಬೆಂಗಳೂರು ಕಾಲೇಜಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೀವಿ. ಈಗ ನಾವು ಆ ಮಿಲ್ಲೆಕ್ಸ್ ಕಂಪ್ನಿನ ಬಿಟ್ಬಿಟ್ಟು ಈಗ ಅಕ್ಷಯ್ ಕಲ್ಪ ಕಂಪ್ನಿಗೆ ಹೋಗ್ತಾಯಿದ್ದೀವಿ. ಈಗೆಲ್ಲ ಕೇಳಿರ್ತೀವಿ ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ ಅಂತ. ಕೌ ಮಿಲ್ಕ್ ಆರ್ಗ್ಯಾನಿಕ್ಕು, ಬಟರ್ ಮಿಲ್ಕು, ಎಗ್ಗು, ಬಾಳೆಹಣ್ಣು ಎಲ್ಲ ಆರ್ಗ್ಯಾನಿಕ್ ಕೊಡ್ತಾರೆ. ಆರ್ಗ್ಯಾನಿಕ್ ಅಂತ ಅದಕ್ಕೆ ಅಮೌಂಟು ಜಾಸ್ತಿ ಇರುತ್ತೆ. ನೀವು ನಾರ್ಮಲ್ ಒಂದು ಮೊಟ್ಟೆ ಅಂಗಡೀಲಿ 7 ರೂಪಾಯಿಗೆ ಸಿಕ್ಕಿದ್ರೆ, ಇದು ಆರ್ಗ್ಯಾನಿಕ್ ಮೊಟ್ಟೆ ಒಂದು ಮೊಟ್ಟೆ 25 ರೂಪಾಯಿ ನಿಮಗೆ. ಅಕ್ಷಯ್ ಕಲ್ಪ ಇರೋದು ನೆಲಮಂಗಲದ ಹತ್ರ. ನಾವಿಲ್ಲಿ ಕಾಲೇಜಿಂದ ಹೋಗ್ಬೇಕಂದ್ರೆ 4 ಬಸ್ಸು ಚೇಂಜ್ ಮಾಡಬೇಕು. ಫಸ್ಟು ನಮ್ಮ ಕಾಲೇಜಿಂದ ಗೇಟ್ ತನಕ ಹೋಗಬೇಕು. ಗೇಟಿಂದ ಹೆಬ್ಬಾಳಕ್ಕೆ ಹೋಗಬೇಕು. ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯದಿಂದ ಮಾಕ್ಳಿಂದ ನಗರೂರು, ತಿರ್ಗಾ ಅಲ್ಲಿಂದ ನಡಿಬೇಕು. ಇಷ್ಟು ದೂರ ಐತೆ ನೋಡಿ. ಫುಲ್ಲು ಜರ್ನಿ ಮಾಡಬೇಕು. ಬೆಳಿಗ್ಗೆ 2 ಅವರ್ ಬೇಕು ಹೋಗೋಕ್ಕೆ, ರಾತ್ರಿ 1.5 ಅವರ್ ಟು 2 ಅವರ್ಸ್ ಬೇಕು. ಫುಲ್ಲು ಜರ್ನಿ ಮಾಡಿ ಸಾಕಾಗೋಗಿರ್ತದೆ ನೋಡಿ. ಇಲ್ಲೂ ಸೇಮ್ 9 ಅವರ್ಸ್ ಕೆಲಸ ಮಾಡಬೇಕು. 9 to 6. ನಾವು ಎಷ್ಟೊತ್ತು ಬರ್ತೀವಿ ಅಷ್ಟು. 10 ಬಂದರೆ 7, 11 ಬಂದರೆ 8 ಹಂಗೆ. ಇಲ್ಲಿ ಅಕ್ಷಯ್ ಕಲ್ಪದಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ 3 ಟೈಮು ಊಟ ಕೊಡ್ತಾರೆ. 3 ಟೈಮು ಬೆಳಗ್ಗೆ ತಿಂಡಿ ಡಿಫ್ರೆಂಟ್ ಕೊಡ್ತಾರೆ. ಅದು ಎಲ್ಲ ಆರ್ಗ್ಯಾನಿಕ್ಕು. ಆಮೇಲೆ ಟೀ ಕಾಫಿಗೆಲ್ಲ ಸಕ್ಕರೆ ಯೂಸ್ ಮಾಡಲ್ಲ. ಯಾವುದೇ ಸ್ವೀಟ್ಗೂ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡ್ತಾರೆ. ಮತ್ತು ಮಧ್ಯಾಹ್ನ ರಾತ್ರಿ ಮುದ್ದೆ ಊಟ ಕೊಡ್ತಾರೆ. ಮುದ್ದೆ 2 ಥರ ಪಲ್ಯ, ಅನ್ನ, ಸಾಂಬಾರು, ಒಳ್ಳೆ ಊಟ ಕೊಡ್ತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಇದೇನು ಪ್ರಾಬ್ಲಮ್ ಆದರೆ ನಮ್ಮ ಕಾಲೇಜಿಂದ ಅಲ್ಲಿಗೆ ಓಡಾಡಬೇಕು. 4 ಬಸ್ಸು. ಇಲ್ಲಿಗೂ ಸೇಮು. ನಾನು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡು ಶೃಂಗೇರಿ ಇದ್ವಲ್ಲ, ನಾವಿಬ್ಬರೇ ಇಲ್ಲೂ ಹೋಗ್ತಾ ಇರೋದು. ಈಗ ಶಿಫ್ಟ್ ಹಾಕಿದ್ದಾರೆ ನಮಗೆ. ಅಲ್ಲಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಥರ ಪ್ರೊಡಕ್ಷನ್ ನೋಡ್ಕೊಳ್ಳೋದು. ಅವನು ಬೆಳಗ್ಗೆ 6:30 ಹೋಗ್ತಾನೆ, ಮಧ್ಯಾಹ್ನ 3 ಗಂಟೆ ತನಕ. ನಾನು 11 ಗಂಟೆಗೆ ಹೋಗಿ ರಾತ್ರಿ 7:30 8 ತನಕ ಮಾಡಬೇಕು. ನಾನು ಬೆಳಗ್ಗೆ 11 ಗಂಟೆಗೆ ಹೋಗಬೇಕು ಅಂದರೆ 9 ಗಂಟೆಗೆ ನಮ್ಮ ಹಾಸ್ಟೆಲ್ ಬಿಡಬೇಕು. ಅಲ್ಲಿಳಿದು ಆ ಬಸ್ ಸ್ಟ್ಯಾಂಡಲ್ಲಿ ಓಡಾಡಿ, ಮತ್ತೆ ಅಲ್ಲಿಳಿದು ಬಸ್ ಸ್ಟ್ಯಾಂಡಲ್ಲಿ ಓಡಾಡಿ ಹೋಗೋದಕ್ಕೆ 11 ಗಂಟೆ ಆಯ್ತದೆ. ಮತ್ತು ರಾತ್ರಿ ಊಟ ಮಾಡ್ಕೊಂಡು 8 ಗಂಟೆಗೆ ಬರಬೇಕಂದ್ರೆ ಕರೆಕ್ಟಾಗಿ ಬಸ್ಸೇ ಸಿಗೋಲ್ಲ. ಅಲ್ಲಿಂದ ನಾನು ನಿನ್ನೆ ರಾತ್ರಿ ಬಂದಾಗ 3 ಗಾಡಿ ಡ್ರಾಪ್ ತಗೊಂಡಿದ್ದೆ. ಅಲ್ಲಿಂದ ಅಲ್ಲಿಗೆ ಅಂತ 3 ಗಾಡಿ ಡ್ರಾಪ್ ತಗೊಂಡು ಕೊನೆಗೆ ಮೇಯ್ನ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿಂದ ಜಾಸ್ತಿ ಬಸ್ ಓಡಾಡ್ತಾ ಇರ್ತವೆ. ಅಲ್ಲಿಂದ ಆರಾಮಾಗಿ 1 ಅವರಲ್ಲಿ ಬರ್ಬೋದು. ಬಂದು ಮಲ್ಕೊಳ್ಳೋದಷ್ಟೇ. ಊಟ ಅಲ್ಲೇ ಮಾಡಿರ್ತೀನಿ, ಸಾಕಾಗಿರ್ತದೆ. ಹೋಗಿ ಮಲ್ಕೊತಾ ಇರೋದು. ಅಕ್ಷಯ್ ಕಲ್ಪದಲ್ಲಿ ಫೆಸಿಲಿಟೀಸ್ ಜಾಸ್ತಿನೇ ಐತೆ. ನಾವು ಆಗಲೇ ಹೋಗಿದ್ದಾವೆ. ಕುಡಿಯೋ ನೀರಿಗೂ ಫೆಸಿಲಿಟಿ ಇರಲಿಲ್ಲ. ಇಲ್ಲಿ ಅಷ್ಟು ದೂರಕ್ಕೂ 4 ಫಿಲ್ಟರ್ ವಾಟರ್ ಫೆಸಿಲಿಟಿ ಎಲ್ಲ ಐತೆ. ವಾಶ್ರೂಮ್ ಅಲ್ಲೇನು ಇರಲಿಲ್ಲ ಬಿಡಿ. ಮಧ್ಯಾಹ್ನದ ಊಟದೊಂದು ಫೆಸಿಲಿಟಿ ಬಿಟ್ರೆ ಏನೂ ಇರಲಿಲ್ಲ. ಇಲ್ಲಿ ಎಲ್ಲ ಐತೆ. ಮಧ್ಯಾಹ್ನ 3 ಟೈಮ್ ಊಟ, 2 ಟೈಮ್ ಟೀ ಕಾಫಿ. ಅದು ಹಾಲಿಗೆ ನೀರೇ ಮಿಕ್ಸ್ ಮಾಡಲ್ಲಂತೆ, ಬೆಲ್ಲನೇ ಯೂಸ್ ಮಾಡೋದು ಯಾವಾಗಲೂ. ಎಲ್ಲ ಸ್ವೀಟ್ಗೂ ಬೆಲ್ಲ, ವೆರೈಟಿ ಪಲ್ಯ, ಎಲ್ಲ ಥರ ಊಟ. ಇಲ್ಲೇ ಚೆನ್ನಾಗೈತೆ ಅದಕ್ಕೆ ತೋರಿಸ್ಕೊಂಡ್ರೆ. ಆದರೆ ಟ್ರಾವೆಲಿಂಗ್ ಒಂದೇ ಪ್ರಾಬ್ಲಮ್ಮು, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್. ನಾನು ಇವಾಗ ಕಂಪ್ನಿಗೆ ಬಂದೆ. ಬರೋದಕ್ಕೆ 11 ಗಂಟೆ ಆಯಿತು. ಅಲ್ಲಿ ಮಾಕ್ಳಿ ಹತ್ರ ಬಸ್ ಸಿಗಲಿಲ್ಲ ಅಂತ ಕೈಕೊಂಡು ನಿಂತಿದೆ. ಯಾರೊಬ್ಬಂಗೆ ಕೈ ಹಾಕ್ತೆ. ಅವಣ್ಣ ದೇವ್ರಂಥ ಮನುಷ್ಯ ನೋಡಿ, ತಗೊಂಡು ಬಂದು ಕಂಪ್ನಿ ಮುಂದಕ್ಕೆ ಡ್ರಾಪ್ ಕೊಟ್ಟಾನೆ. ಇಂಥವ್ರಿಗೆಲ್ಲ ದೇವರು ಒಳ್ಳೇದು ಮಾಡಬೇಕು. ನಾನು ದೇವ್ರು ನಂಬಲ್ಲ, ಆದರೂ ಅವ್ನಿಗೆ ಒಳ್ಳೇದು ಮಾಡಲಿ ದೇವ್ರಿದ್ರಿ ಅಂತ ಹೇಳ್ತಾ ಕರೆಕ್ಟ್ ಟೈಮಿಗೆ ಬಂದೆ. ಈಗ ಅವಣ್ಣ ಡ್ರಾಪ್ ಕೊಟ್ಟಿದ್ದಕ್ಕೆ. ಇನ್ನೇನು ಬೆಳಗ್ಗೆ ಟಿಫನ್ನು ಮಾಡಿಲ್ಲ. ಈಗ ಟೀ ಕೊಡ್ತಾರೆ 11:30. ಮಧ್ಯಾಹ್ನ ಊಟ, ಮತ್ತು 4 ಗಂಟೆಗೆ ಟೀ, ಮತ್ತು ರಾತ್ರಿ ಊಟ ಮಾಡ್ಕೊಂಡು ಕಾಲೇಜ್ಗೆ ಹೋಗೋದು. ನೋಡಿ ಅಕ್ಷಯ್ ಕಲ್ಪ ಗೋಡಾನು, ಫುಲ್ಲು ದೊಡ್ಡ ಗೋಡಾನು. ಅಂದರೆ ಇಲ್ಲಿ ಪ್ರೊಡಕ್ಷನ್ ಏನಿಲ್ಲ, ಇಲ್ಲಿ ಡಿಸ್ಪ್ಯಾಚ್. ನಾವಿರೋ ಅಕ್ಷಯ್ ಕಲ್ಪ ಮೇಯ್ನ್ ಬ್ರಾಂಚ್ ಇರೋದು ತಿಪ್ಟೂರಲ್ಲಿ. ಅಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಇಲ್ಲೇನಿದ್ರು ಎಗ್ಗು, ಬನಾನಾ, ವೆಜಿಟೇಬಲ್ಸು ಅವನ್ನ ಫಾರ್ಮರ್ಸ್ ವೆಂಡರ್ಸಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡೋದು. ಇನ್ನು ತಿಪ್ಟೂರಿಂದ ಮಿಲ್ಕ್ ಅವೆಲ್ಲ ಪ್ರಾಡಕ್ಟ್ಸ್ ಅಲ್ಲೇ ಪ್ಯಾಕ್ ಆಗಿ ಇಲ್ಲೇ ಬರುತ್ತೆ. ಇಲ್ಲಿ ಅದನ್ನು ಡಿಸ್ಪ್ಯಾಚ್ ಮಾಡೋದಿದು ಅಷ್ಟೇ. ಇದು ಸ್ಟಾರ್ಟ್ ಆಗಿ 1.5 ವರ್ಷ ಆಗೈತೆ. ಮೇಯ್ನ್ ಬ್ರಾಂಚ್ ಇರೋದು ತಿಪ್ಟೂರು ಅಕ್ಷಯ್ ಕಲ್ಪ ಆರ್ಗ್ಯಾನಿಕ್ಕು.
ಇದು ಡಿಸ್ಪ್ಯಾಚ್ಗೆ ಕ್ರಾಸ್ ಡಾಕ್ ಅಂತ ಕರೀತಾರೆ ಇದನ್ನ. ನಗರೂರಲ್ಲಿರೋದು ಎಲ್ಲ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಗೋಡಾಸ್ ಎಲ್ಲ ಇಲ್ಲೇ ಇದೆ ಅಕ್ಕಪಕ್ಕ. ಇದು ಇಲ್ಲೇ ಐತೆ. ನಾನು ನೈಟು ವೀಡಿಯೋ ಮಾಡಬಾರ್ದು ಅಂತ ಎಲ್ಲ ಬೆಳಗ್ಗೆನೇ ಹೇಳಿದೆ. ಆದರೆ ಇವಾಗ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಅದು ಬೆಳಗ್ಗೆ ನಿಮಗೆ ಆಗಲೇ ಬೆಳಗ್ಗೆ ಹೇಳಿದೆ, ಒಬ್ಬ ನಮ್ಮ ಕಂಪ್ನಿ ಮುಂದಕ್ಕೆ ತಂದು ನಿಲ್ಲಿಸ್ತಾ ದೇವ್ರಂತ ಮನುಷ್ಯ ಅಂತ. ಈಗ ಅದೇ ನಮ್ಮ ಕಂಪ್ನಿಯಿಂದ 50 ರೋಡು, ಅಂದರೆ ಆ ರೋಡು ಕನೆಕ್ಟ್ ಆಗೋ ರೋಡಲ್ಲಿ ನನಗೆ ಒಬ್ಬ ಸಿಗ್ತಾ ಇದೇ ಥರ ಅಣ್ಣನ ಡ್ರಾಪ್ ಕೇಳಿದೆ, ಅಣ್ಣ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಕೊಡಿ ಅಂತ. ಅವನು ನಿಲ್ಲಿಸ್ದ. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ವರೆಗೂ ಎಲ್ಲಿ ಹೋಯ್ತಿ ಅಂತ ಕೇಳಿದೆ. ನಾನು ಮಾಕ್ಳಿ ಅಂದೆ. ಅವ್ನು ಮಾಕ್ಳಿವರೆಗೂ ಡ್ರಾಪ್ ಕೊಡ್ತೀನಿ ಬಪ್ಪ ಅಂತ ಅಲ್ಲೋ ಕರ್ಕೋದ್ಮೇಲೆ ಹಂಗೆ ಮಾತಾಡ್ಕೊಂಡು ನಾನು 8ನೇ ಮೈಲಿ ತನಕ ಹೋಯ್ತೀನಿ ಬಾ ಅಂದರೆ ಹಂಗೆ ಎಲ್ಲ ಕೇಳ್ಕೊಂಡು ಓಟು ಅದು ಇದು ಅಂತೆಲ್ಲ ಮಾತಾಡ್ಸ್ಕೊಂಡು ಎಣ್ಣೆ ಕುಡಿತೀಯ ಅಂತ ಕೇಳ್ದೆ. ನಾನಿಲ್ಲ ಕಣಣ್ಣ, ನಾನು ಕುಡಿಯೋಲ್ಲ, ನಾನು ಇನ್ನೂ ಸ್ಟೂಡೆಂಟು ಅಂತ ಹೇಳಿದೆ. ಅವನು ಇಲ್ಲ ಬಾ ನಾನು 8ನೇ ಮೈಲಿವರೆಗೂ ಹೋಯ್ತೀನಿ, ಅಲ್ಲಿ ತನಕ ಕರ್ಕೊಯ್ತೀನಿ ಅಂತ ಹೇಳ್ದೆ. ನಾನು ಅಣ್ಣ ಬೇಡ ಅಣ್ಣ ಇಲ್ಲೇ ನಿಲ್ಲಿಸಿ, ನಾನು ಬಸ್ಸಲ್ಲಿ ಹೋಯ್ತೀನಿ, ಅಲ್ಲಿ ಹೋದರೆ ಸೀಟ್ ಸಿಗೋಲ್ಲ ಅಂತ ಹೇಳಿದೆ. ಅವನು ಆಮೇಲೆ ಮಾಕ್ಳಿ ಸ್ಟಾಪಲ್ಲಿ ನಾನು ಬಸ್ ಹತ್ತಬೇಕಿತ್ತು. ನೆಕ್ಸ್ಟ್ ಸ್ಟಾಪು ಮಾದನಾಯಕನಹಳ್ಳಿ. ಅಲ್ಲೋಗಿ MRP ಬಾರ್ ಮುಂದಕ್ಕೆ ತಗೋಗಿ ನಿಲ್ಲಿಸ್ತಾ, ಬಾ ನೀನು ಕುಡಿವಾ ನೀನು ಕುಡಿಲೇಬೇಕು ಅಂತ. ಅಣ್ಣ ನಾನು ಈಚೆ ನಿಂತ್ಕೊತೀನಿ, ನೀವು ಹೋಗಿ ಕುಡಿದ್ಬಿಟ್ಟು ಬನ್ನಿ ಅಂತ ಅಂದೆ ನಾನು. ಅದಾದಮೇಲೆ 2 ಪ್ಯಾಕೆಟ್ ತಗೊಬಿಟ್ಟೆ. ಅವನದಾಗಲೇ ಒಂದು ರೌಂಡ್ 91 ರೌಂಡ್ ಹೊಡ್ಕೊಂಡು ಬಂದವನೇ. ಇದು ಸೆಕೆಂಡ್ ರೌಂಡು. ಅಲ್ಲಿ 2 ಪ್ಯಾಕೆಟ್ ತಗೊಬಿಟ್ಟಿದ್ದು ರಿಟರ್ನ್ ಮಾಡೋಕ್ಕಾಗಲ್ಲ. ಈಗ ಬಾ ನೀನು ಕುಡಿಲೇಬೇಕು ಅಂತ ನಾನು ಆಮೇಲೆ ಒಳಿಗೂ ಕರೆದ. ನಾನು ಹೋಗಿದ್ದು, ಅಣ್ಣ ನಾನು ಹೊರಗಡೆ ನಿಂತ್ಕಿರ್ತೀನಿ, ನೀವು ಹೋಗಿ ಕುಡ್ಕೊಂಡು ಬನ್ನಿ ಅಂತ ಹೇಳಿದೆ ನಾನು. ಅವನು ಆಮೇಲೆ ಬಿಡ್ತಾನೆ ಇಲ್ಲ. ನಾನು ಆಮೇಲೆ ಹೋಗಿ ಹೊರಗಡೆ ನಿಂತ್ಕೊಂಡೆ. ಅವನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಬೈಕ್ ಹತ್ರ ನಿಲ್ಲೇ ಇಲ್ಲ. ಅವ್ನು ಡ್ರಾಪು ಬೇಡ ಏನು ಬೇಡ ಅಂತ ಪಕ್ಕದಲ್ಲೇ ಬಸ್ ಸ್ಟಾಪ್ ಇತ್ತು. ಡೈರೆಕ್ಟ್ ಬಸ್ ಸ್ಟಾಪ್ಗೆ ಹೋದೆ. ಅಲ್ಲಿಂದ ಹತ್ಕೊಂಡು ಬಂದೆ. ನೋಡಿ ಹಿಂಗಾಯ್ತು. ಬೆಳಿಗ್ಗೆನೂ ಒಬ್ಬ ಡ್ರಾಪ್ ಕೊಟ್ಟ, ಈಗಲೂ ಒಬ್ಬ ಡ್ರಾಪ್ ಕೊಟ್ಟ. ಇಬ್ಬರೂ ದೇವ್ರಂತ ಮನುಷ್ಯರೇ. ಆದರೆ ಇವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಇತ್ತಾಗ ಒಳ್ಳೇದೋ ಮಾಡ್ತಾನೆ, ಇತ್ತಾಗ ಕುಡಿ ಅಂತ ಅಟ್ಲೀಸ್ಟ್ ಗೊತ್ತಿರೋರಾದ್ರೆ ಹೇಳ್ಬೋದು. ಇನ್ಯಾರೋ ಗೊತ್ತೇ ಇಲ್ಲ ಡೈರೆಕ್ಟ್ ಕುಡಿವಾ ಅಂತ ಕರ್ಕೊಯ್ತಾನಲ್ಲ, ಇವ್ರಿಗೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಿಲ್ಲ. ಯಾರಾದರೂ ಕುಡಿಯೋರಿದ್ದಿದ್ರೆ ಅವ್ರಿಗೆ ಇಷ್ಟ ಆಗಿರೋದೇನೋ, ಅಂದರೆ ಯಾರೋ ಫ್ರೀಯಾಗಿ ಕೊಡ್ತಾರೆ, ಕುಡ್ದಾಕದ ಎಣ್ಣೆ ಅಂದ್ಬಿಟ್ಟು. ನಾನು ಕುಡಿಯೋಲ್ಲ, ಒಳ್ಳೆ ಹುಡುಗ ನಾನು. ಏನಂದರೆ ನಾನು ಕುಡಿಯೋಲ್ಲ, ಏನು ಮಾಡಲ್ಲ, ಫುಲ್ ಒಳ್ಳೆ ಹುಡುಗ. ನನ್ನಂಥವ್ರಿಗೆ ಹೋಗಿ ಕುಡಿ ಅಂತ ಅಣ್ಣ ಇದು ಮಾಡ್ದೆ. ನಾನು ಗಾಡಿ ಬಿಟ್ಬಿಟ್ಟು ಹಂಗೆ ಡೈರೆಕ್ಟ್ ಹೋದೆ ಬಸ್ ಸ್ಟಾಪ್ಗೆ. ಅಲ್ಲಿಂದ ಬಸ್ ಹತ್ಕೊಂಡು GKVKಗೆ ಬಂದೆ. ಈಗ ಹೆಬ್ಬಾಳದ ಹತ್ರ ಬಂದರೆ ಅಲ್ಲಿ ಬಸ್ಸೇ ಬರಲಿಲ್ಲ, ಅರ್ಧ ಗಂಟೆ ಆದರು. ಮತ್ತೆ ಅಲ್ಲೊಬ್ಬನ ಡ್ರಾಪ್ ಕೇಳಿದೆ. ನಾನು ಯಾರು ಫಸ್ಟು ಒಬ್ಬಂಗೆ ಕೈ ಹಾಕ್ತೀನಿ. ಬೆಳಗ್ಗೆನೂ ಒಬ್ಬಂಗೆ ಕೈ ಹಾಕಿದ್ದು, ಈಗ ರಾತ್ರಿನೂ ಒಬ್ಬಂಗೆ, ತಿರ್ಗಾ ಹೆಬ್ಬಾಳದ ಹತ್ರನೂ ಒಬ್ಬಂಗೆ ಕೈ ಹಾಕಿದ್ದು. 3 ಜನ ಅಂತಂದೆ. ಅವನು ಹೆಬ್ಬಾಳಿಂದ ನಮ್ಮ GKVK ಗೇಟ್ ತನಕ ಡ್ರಾಪ್ ಕೊಟ್ಟಾನೆ. 3 ಜನನೂ ದೇವ್ರಂತ ಮನುಷ್ಯರೇ. ಇನ್ನು ಬೆಳಗ್ಗೆ ಅವನೊಬ್ಬ, ಆ ಅಣ್ಣನೂ ನಾನು ಹೋಗೋ ಪ್ಲೇಸ್ಗೆ ಹೋಯ್ತಿರ್ಲಿಲ್ಲ. ಅವನು ಬಾರ್ಗೆ ಹೋಯ್ತಿದ್ದ. ಬಾರ್ಗೆ ಹೋಯ್ತಿದ್ದವನು ಬಪ್ಪ ನಿನ್ನ ಬಿಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅವ್ನು ಬಿಟ್ಬಿಟ್ಟು ಅವ್ನು ಆಮೇಲೆ ಬಾರ್ಗೆ ಹೋದ. ಆದರೆ ಸೆಕೆಂಡ್ ಸಿಕ್ಕಿದವನು ನನ್ನ ಕರ್ಕೊಂಡು ಹೋಯ್ತಾನೆ ಅಂದರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು. ಆದರೆ ನಾನೇನೂ ಮಾಡಿಲ್ಲ, ನಾನು ಒಳ್ಳೆ ಹುಡುಗ. ಅದಕ್ಕೆ ಈಗ ವಿಡಿಯೋ ಮಾಡಿದ್ದು ಇಷ್ಟೇ.